ಮೊನಾಲಿಸಾ ಪೇಂಟಿಂಗ್ಗೆ ಇನ್ನೊಂದು ಬಣ್ಣ ಬಳಿಯೋಕೆ ಸಾಧ್ಯನಾ? ತಾಜ್ ಮಹಲ್ ಪಕ್ಕ ಇನ್ನೊಂದು ತಾಜ್ ಮಹಲ್ ಕಟ್ಟೋಕ್ಕಾಗತ್ತಾ? ಆಬ್ಸಲ್ಯೂಟ್ಲಿ ನಾಟ್. ಕಲೆ ಅನ್ನೋದು ಒಮ್ಮೆ ಮಾತ್ರ ಸೃಷ್ಟಿಯಾಗುವಂತಹ ಪವಾಡ ಅಲ್ವಾ? ಆದರೆ ಅದೇ ಮ್ಯಾಜಿಕ್ನ ಎರಡನೇ ಸಲ ಮಾಡ್ತೀವಿ ಅಂತ ಹೊರಟ್ರೆ ಏನಾಗುತ್ತೆ? ಇವತ್ತು ನಾವು ಮಾತಾಡ್ತಿರೋದು ಬಾಲಿವುಡ್ನ 3 ಎಪಿಕ್ ಕ್ಲಾಸಿಕ್ಗಳ ಫ್ಯೂಚರ್ ಬಗ್ಗೆ. 3 ಇಡಿಯಟ್ಸ್, ಜಿಂದಗಿ ನಾ ಮಿಲೇಗಿ ದುಬಾರಾ ಮತ್ತು ಹೇರಾ ಫೇರಿ. 3 ಸಿನಿಮಾಗಳು ಸೀಕ್ವೆಲ್ ಆಗಿ ಬರ್ತಿವೆ. ಆದರೆ 2ರ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಭರವಸೆ ಇದೆ. ಆದರೆ ಇನ್ನೊಂದರ ಬಗ್ಗೆ ಭಯವಿದೆ. ಯಾಕೆ ಅಂತೀರಾ? ಬನ್ನಿ ಹೇಳ್ತೀನಿ. ಬಾಲಿವುಡ್ನಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾರೆ. ಅವರ ಸಿನಿಮಾ ಬರ್ತಿದೆ ಅಂದರೆ ಸ್ಟೋರಿ ಏನಂತ ಯಾರು ಕೇಳಲ್ಲ. ಬ್ಲೈಂಡ್ ಆಗಿ ಥಿಯೇಟರ್ಗೆ ಹೋಗ್ತಾರೆ. ಅವರೇ ರಾಜ್ಕುಮಾರ್ ಹಿರಾನಿ. ರೀಸೆಂಟ್ ಆಗಿ 3 ಇಡಿಯಟ್ಸ್ ಸೀಕ್ವೆಲ್ ಬಗ್ಗೆ ಅಮೀರ್ ಖಾನ್ ಒಂದು ಇಂಟರ್ವ್ಯೂನಲ್ಲಿ ದೊಡ್ಡ ಹಿಂಟನ್ನು ಕೊಟ್ಟರು. ರಾಜು ಸರ್ ಹತ್ರ ಒಂದು ಅದ್ಭುತವಾದ ಐಡಿಯಾ ಇದೆ, ನಾವೆಲ್ಲ ಅದಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು. ಆದರೂ ಹಿರಾನಿ ಯಾಕೆ ಇಷ್ಟು ಟೈಮ್ ತಗೊಳ್ತಿದ್ದಾರೆ? ಯಾಕಂದರೆ ಹಿರಾನಿ ಬರೀ ಬಿಸ್ನೆಸ್ ಮ್ಯಾನ್ ಅಲ್ಲ, ಹೀ ಈಸ್ ಅ ಟ್ರೂ ಸ್ಟೋರಿ ಟೆಲ್ಲರ್. ಮುನ್ನಾ ಭಾಯ್ ತರಹದ ಕ್ಲಾಸಿಕ್ ಕೊಟ್ಟಾಗ ಲಗೇ ರಹೋ ಮುನ್ನಾ ಭಾಯ್ ಮಾಡೋಕ್ಕೆ ಅವರು ತೆಗೆದುಕೊಂಡಂತಹ ಟೈಮ್, ಹಾಕಿದ ಎಫರ್ಟ್ ನಮಗೆಲ್ಲ ಗೊತ್ತೇ ಇದೆ. ಕೇವಲ ರಾಂಚೋ ಅನ್ನೋ ಬ್ರ್ಯಾಂಡನ್ನು ಇಟ್ಕೊಂಡು ದುಡ್ಡು ಮಾಡೋದು ಅವರಿಗೆ ಬೇಕಿಲ್ಲ. ಆ ಕತೆ ಅವರನ್ನು ಇನ್ವಾಲ್ವ್ ಮಾಡಬೇಕು. ಹಾಗಾಗಿಯೇ 3 ಇಡಿಯಟ್ಸ್ 2 ಬಂದರೆ ಅದು ಪಾರ್ಟ್ 1 ಅಷ್ಟೇ ಬ್ರಿಲಿಯಂಟ್ ಆಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು 2011ರಲ್ಲಿ ಬಂದ ಜಿಂದಗಿ ನಾ ಮಿಲೇಗಿ ದುಬಾರಾ ನಮ್ಮ ಯೂತ್ಸ್ನ ಟ್ರಾವೆಲ್ ಗೋಲ್ಸ್, ಫ್ರೆಂಡ್ಶಿಪ್ ಗೋಲ್ಸನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿದ ಸಿನಿಮಾ ಅದು. ಈಗ ಆ 3 ಫ್ರೆಂಡ್ಸ್ ಮತ್ತೆ ಸಿಗ್ತಾರಾ? ಇತ್ತೀಚೆಗೆ ಡೈರೆಕ್ಟರ್ ಜೋಯಾ ಅಖ್ತರ್ ಒಂದು ಮಾತನ್ನು ಕ್ಲಿಯರ್ ಆಗಿ ಹೇಳಿದ್ರು. ನನಗೂ ಸೀಕ್ವೆಲ್ ಮಾಡುವಂತಹ ಆಸೆ ಇದೆ. ಫರ್ಹಾನ್, ಹೃತಿಕ್, ಅಭಯ್ 3 ಇಂಟ್ರೆಸ್ಟ್ ಕೂಡ ಇದೆ. ಆದರೆ ಬರೀ ಬಿಸ್ನೆಸ್ಗಾಗಿ, ದುಡ್ಡಿಗಾಗಿ ಆ ಕ್ಯಾರೆಕ್ಟರ್ಸ್ನ ಮತ್ತೆ ಸ್ಕ್ರೀನ್ ಮೇಲೆ ತರಲ್ಲ. ಆ 3 ಲೈಫ್ನಲ್ಲಿ ಮುಂದೇನಾಯಿತು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಸ್ಟೋರಿ ಸಿಕ್ಕರೆ ಮಾತ್ರ ಜಿಂದಗಿ ನಾ ಮಿಲೇಗಿ ದುಬಾರಾ 2 ಬರುತ್ತೆ. ಆಡಿಯನ್ಸ್ ಎಮೋಷನ್ಸ್ ಜೊತೆ ಆಟವಾಡಬಾರ್ದು ಅನ್ನುವಂಥ ಅವರ ಕ್ಲಾರಿಟಿ ನೋಡಿದ್ರೆ ಜಿಂದಗಿ ನಾ ಮಿಲೇಗಿ ದುಬಾರಾ ಸೀಕ್ವೆಲ್ ಮೇಲಿರುವಂಥ ರೆಸ್ಪೆಕ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದರೆ ಇದೇ ಲೆವೆಲ್ನ ನಂಬಿಕೆಯನ್ನು ನಾವು ಹೇರಾ ಫೇರಿ 3 ಮೇಲೆ ಯಾಕೆ ಇಡೋಕ್ಕಾಗ್ತಿಲ್ಲ? ಇಲ್ಲಿ ಕಥೆಗಿಂತ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಜಾಸ್ತಿ ಆಗಿದೆ. ಪಾರ್ಟ್ 1ನ ಪ್ರಿಯದರ್ಶನ್ ಡೈರೆಕ್ಟರ್ ಮಾಡಿದ್ರೆ ಪಾರ್ಟ್ 2ನ ನೀರಜ್ ವೋರಾ ಮಾಡಿದ್ರು. ಆದರೆ ಪಾರ್ಟ್ 3 ಪ್ರೊಡಕ್ಷನ್ ಹೌಸ್ನ ಒಳಗಿನ ಗಲಾಟೆಗಳು, ಫಿರೋಜ್ ಅವರ ಫಿನಾನ್ಷಿಯಲ್ ಇಶ್ಯೂಸ್ ಈ ಸಿನಿಮಾವನ್ನು ಒಂಥರ ಸರ್ಕಸ್ ಮಾಡಿ ಬಿಟ್ಟಿವೆ. ಮಧ್ಯದಲ್ಲಿ ಅಕ್ಷಯ್ ಕುಮಾರ್ ಸ್ಕ್ರಿಪ್ಟ್ ಸರಿ ಇಲ್ಲ ಅಂತ ಸಿನಿಮಾದಿಂದ ಹೊರನಡೆದ್ರು. ಆಮೇಲೆ ಕಾರ್ತಿಕ್ ಆರ್ಯನ್ ಎಂಟ್ರಿ ಆಯಿತು. ಮತ್ತೆ ಅಕ್ಷಯ್ ಕುಮಾರ್ ವಾಪಸ್ ಬಂದರು. ಇದೆಲ್ಲದರ ಮಧ್ಯೆ ಡೈರೆಕ್ಟರ್ನ ಜವಾಬ್ದಾರಿಯನ್ನು ಫರ್ಹಾದ್ ಸಾಮ್ಜಿಗೆ ಕೊಟ್ಟಾಗ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಬಾಯ್ಕಟ್ ಹೇರಾ ಫೇರಿ 3 ಅಂತ ಟ್ರೆಂಡ್ ಮಾಡಿದ್ರು. ಯಾಕೆ ಗೊತ್ತಾ? ಬಾಬುರಾವ್, ಶ್ಯಾಮ್, ರಾಜು ಇವು ಬರೀ ಕ್ಯಾರೆಕ್ಟರ್ಸ್ಗಳು ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ. ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸುಮ್ಮನೆ ಹಳೆ ಡೈಲಾಗ್ಸ್ ರಿಪೀಟ್ ಮಾಡಿಸಿ ಡಬಲ್ ಮೀನಿಂಗ್ ಜೋಕ್ಸ್ ತುರುಕಿ ಆ ಲೆಗಸಿನ ಹಾಳು ಮಾಡ್ತಾರೆ ಅನ್ನೋ ಭಯ ಜನರಿಗಿದೆ. ಬರೀ ಬಾಲಿವುಡ್ ಯಾಕೆ, ಸ್ವಲ್ಪ ನಮ್ಮ ಸ್ಯಾಂಡಲ್ವುಡ್ ಕಡೆನೂ ಬರೋಣ. ಮುಂಗಾರು ಮಳೆ ಮತ್ತು ಗಾಳಿಪಟ ಈ 2 ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಿಯೇಟ್ ಮಾಡಿದಂತಹ ಸೆನ್ಸೇಷನ್ ಎಂತಹದ್ದು ಅಂತ ನಮಗೆಲ್ಲ ಗೊತ್ತಿದೆ. ಅವು ಬರೀ ಸಿನಿಮಾಗಳಾಗಿರಲಿಲ್ಲ, ಅವರ ಪ್ಯೂರ್ ಎಮೋಷನ್ ಆಗಿತ್ತು. ಆದರೆ ಅದೇ ಮ್ಯಾಜಿಕ್ನ ರೀಕ್ರಿಯೇಟ್ ಮಾಡ್ತೀವಿ ಅಂತ ಮುಂಗಾರು ಮಳೆ 2 ಮತ್ತು ಗಾಳಿಪಟ 2 ಮಾಡಿದಾಗ ಏನಾಯ್ತು? ಆ ಒರಿಜಿನಲ್ ಕ್ಲಾಸಿಕ್ಸ್ಗೆ ಇದ್ದ ಅಷ್ಟು ದೊಡ್ಡ ಪಾಪ್ಯುಲಾರಿಟಿನ ಆ ಸೀಕ್ವೆಲ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿದ್ವು. ಯಾಕೆ? ಬರೀ ಪಾರ್ಟ್ 1 ಹಿಟ್ಟಾಯಿತು ಅನ್ನೋ ಒಂದೇ ರೀಸನ್ಗೆ ಪಾರ್ಟ್ 2 ತೆಗೆದು ಬಿಡೋಣ, ದುಡ್ಡು ಮಾಡೋಣ ಅನ್ನುವಂಥ ಮೈಂಡ್ ಸೆಟ್ ಇದ್ದರೆ ಅದು ಪಕ್ಕ ಫ್ಲಾಪ್ ಆಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಹಾಗಾದರೆ ಸೀಕ್ವೆಲ್ಸ್ ವರ್ಕ್ ಆಗಲ್ವಾ? 100% ಆಗುತ್ತೆ. ಆದರೆ ಅಲ್ಲಿ ಡೈರೆಕ್ಟರ್ಗೆ ಮೊದಲೇ ಒಂದು ಕ್ಲಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ ನಮ್ಮ KGF, ದುರಂಧರ್ ಈ ಸಿನಿಮಾಗಳು ಅಷ್ಟು ದೊಡ್ಡ ಲೆವೆಲ್ನಲ್ಲಿ ಹಿಟ್ ಆಗೋಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಡೈರೆಕ್ಟರ್ಗಳು ಮೊದಲೇ ಪ್ಲ್ಯಾನ್ ಮಾಡಿದ್ರು, ಇದನ್ನು ಪಾರ್ಟ್ 2ನಲ್ಲಿ ಮಾಡ್ತೀವಿ ಅಂತ. ಅಂದರೆ ಪಾರ್ಟ್ 1 ಹಿಟ್ಟಾಯಿತು ಅಂತ ಪಾರ್ಟ್ 2 ಮಾಡೋದಕ್ಕೆ ಹೋಗಿಲ್ಲ. ಆ ವಿಷನ್ ಇದ್ದಿದ್ದಕ್ಕೆ ಅದು ಆ ಲೆವೆಲಲ್ಲಿ ವರ್ಕ್ ಆಯಿತು. ಇದೇ ರೀಸನ್ಗೆ ಇವತ್ತು ಸಲಾರ್ 2 ಶೌರ್ಯಾಂಗ ಪರ್ವ ಮೇಲೆ ನಮಗೆ ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇರೋದು. ಪ್ರಶಾಂತ್ ನೀಲ್ ಕಾನ್ಸಾರ್ ಅನ್ನೋ ಒಂದು ಹೊಸ ಪ್ರಪಂಚವನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ. ಅಲ್ಲಿ ಸ್ಟೋರಿ ಅರ್ಧಕ್ಕೆ ನಿಂತಿದೆ.
ಪ್ರಭಾಸ್ ಮತ್ತು ಪೃಥ್ವಿರಾಜ್ ನಡುವಿನ ವಾರ್ ನೋಡಲು ಇಡೀ ದೇಶನೇ ಕಾಯ್ತಾ ಇದೆ. ಹಾಗೆ LCU ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಕೈತಿ 2 ಮತ್ತು ವಿಕ್ರಮ್ 2 ಕಾರ್ತಿ ಮತ್ತು ಕಮಲ್ ಹಾಸನ್ ಮತ್ತೆ ಯಾವಾಗ ಸ್ಕ್ರೀನ್ ಮೇಲೆ ಬರ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಮತ್ತೆ ಗೂಢಚಾರಿ 2 ಮತ್ತು ಮಿನ್ನಲ್ ಮುರಳಿ 2 ಕೂಡ ಬರ್ತಾ ಇದೆ. ಈ ಸಿನಿಮಾಗಳ ಪಾರ್ಟ್ 2 ಬರುತ್ತೆ ಅಂದಾಗ ಆಡಿಯನ್ಸ್ಗೆ ಆಲ್ರೆಡಿ ಗೊತ್ತಿದೆ, ಅದಕ್ಕಾಗಿ ಎಕ್ಸೈಟ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಟೋರಿ ಆ ರೇಂಜ್ಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ಇಟ್ಸ್ ನಾಟ್ ಜಸ್ಟ್ ಬಿಸ್ನೆಸ್. ಒಂದು ಕ್ಲಾಸಿಕ್ ಸಿನಿಮಾದ ಸೀಕ್ವೆಲ್ ಮಾಡೋದು ಒಂಥರ ಎರಡು ಕಡೆ ಹರಿತವಿರುವಂತಹ ಕತ್ತಿ ತರ. ಹಿರಾನಿ ಮತ್ತು ಜೋಯಾ ಅಖ್ತರ್ ಅವರಂತಹ ಡೈರೆಕ್ಟರ್ಸ್ ಆ ಕತ್ತಿಯನ್ನ ಒಂದು ಬ್ಯೂಟಿಫುಲ್ ಆದ ಶಿಲ್ಪ ಕೆತ್ತಲು ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ತಮ್ಮ ಕ್ರಾಫ್ಟ್ ಮೇಲೆ ಹಿಡಿತವಿದೆ, ಕಲೆಯ ಮೇಲೆ ಪ್ರೀತಿ ಇದೆ. ಆದ್ರೆ ಹೀರಾಫೇರಿ 3 ಸುತ್ತ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ನೋಡಿದ್ರೆ ಬರೀ ಕಾಸು ಮಾಡೋಕೆ ಕತ್ತಿ ಬೀಸಿ ಆ ಕ್ಲಾಸಿಕ್ ಸಿನಿಮಾದ ಮರ್ಯಾದೆಯನ್ನ ಕೊಲೆ ಮಾಡ್ತಾರಾ ಅಂತ ಅನಿಸ್ತಾ ಇದೆ. ಸಿನಿಮಾ ಅನ್ನೋದು ಬಿಸ್ನೆಸ್ ಹೌದು, ಆದರೆ ಕಲೆಯನ್ನ ಮರೆತ ಬಿಸ್ನೆಸ್ ಯಾವತ್ತಿಗೂ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಒಪಿನಿಯನ್ ಏನು? ಕ್ಲಾಸಿಕ್ ಸಿನಿಮಾಗಳನ್ನ ಮುಟ್ಟದೆ ಹಾಗೆ ಬಿಡಬೇಕಾ ಅಥವಾ ರಿಸ್ಕ್ ತೆಗೆದುಕೊಂಡು ಸೀಕ್ವೆಲ್ ಮಾಡಬೇಕಾ? 3 ಇಡಿಯಟ್ಸ್, ಜಿಂದಗಿ ನಾ ಮಿಲೇಗಿ ದುಬಾರಾ, ಹೀರಾಫೇರಿ ಅಥವಾ ನಮ್ಮ ಸೌತ್ ಇಂಡಿಯಾದ ಬಹುನಿರೀಕ್ಷಿತ ಸೀಕ್ವೆಲ್ಗಳು, ಇವುಗಳಲ್ಲಿ ನೀವು ಯಾವ ಸಿನಿಮಾಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಈ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಈ ಮಾಯೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಸಿನಿಮಾ ಅಲ್ಲ, ಸಿನಿಮಾಯೆ. ಥ್ಯಾಂಕ್ ಯು.